ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಾರದಕ್ಕೆ ಮಹಿಳೆಯರ ಅಳಲು. ಗೃಹಲಕ್ಷ್ಮಿಯ 2,000 ಹಣ ಬರ್ತಿಲ್ಲ ಅಂತ ನಾರಿಯರು ಹೇಳ್ತಿದ್ದಾರೆ. 3-4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಗರಂ ಆಗಿರೋದು. ಮೊದಲು ಪ್ರತಿ ತಿಂಗಳು 2,000 ಹಾಕ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ 3-4 ತಿಂಗಳಾಯ್ತು, ಯಾವುದೇ ಹಣ ನಮ್ಮ ಅಕೌಂಟ್ಗೆ ಬಂದಿಲ್ಲ ಅಂತ ಗರಂ ಆಗಿದ್ದಾರೆ. 3-4 ತಿಂಗಳಿಂದ ಕಾದು ಸಾಕಾಯ್ತು ನಮಗೆ. ಗ್ಯಾರಂಟಿ ಹಣ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಹಣ ಹಾಕೋದಿಲ್ಲ ಅಂತ ಹೇಳಿದ್ರೆ ವಿಶ್ವಾಸ ಬಿಡ್ತೇವೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಅಧ್ಯಕ್ಷ ರೇವಣ್ಣ ಕೂಡ ಮಾತನಾಡಿದ್ರು ಇದರ ಬಗ್ಗೆ. ಜೊತೆಗೆ ಯಾರು ಆ ಫಲಾನುಭವಿಗಳಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕರೆಕ್ಟಾಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು. ಏನಕ್ಕೆ? ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ಅದು 1,20,000 ಇತ್ತು. ಅದನ್ನು ಮೊನ್ನೆ ತಾನೇ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಈಗ 59,000 ಕ್ಲಿಯರ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ತೇವೆ. ಶಾಶ್ವತವಾಗಿ ಯಾರು ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ ಹೊರತು IT ಆಗಲಿ GST ಆಗಲಿ. ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು, ಅದು ಸರಿಪಡಿಸಿದ್ದೇವೆ. ಜೊತೆಗೆ ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳಿಗೊಂದು ಸಾರಿ ಕೊಡ್ತಾ ಇದ್ದೇವೆ. ಇಷ್ಟು ದಿವಸನೂ ಕೊಟ್ಟಿದ್ದೇವೆ. ಅಧಿಕಾರ ಬಂದಾಗಿಂದ, ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಮುಂದೆನೂ ಕೊಡ್ತೇವೆ. ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾಯಿದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪುತ್ತೆ. ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲಲ್ಲ. ಕೊಡ್ತೇವೆ. ಪರ್ಮನೆಂಟ್ IT GST ಇರೋರಿಗೆ ಮಾತ್ರ ತಪ್ಪುತ್ತೆ. ಅದು ಬಿಟ್ಟರೆ ಆ ರೀತಿ ಇದ್ದಂಥ 1,20,000ದಲ್ಲಿ 59,000 ಕ್ಲಿಯರ್ ಮಾಡಿದ್ವಿ. ಇನ್ನು ಉಳಿಕೆನೂ ಕ್ಲಿಯರ್ ಮಾಡಿ. ಇನ್ನು ಮಹಿಳೆಯರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. 3-4 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಅಂತ. ಹಾಗಾದ್ರೆ ಬನ್ನಿ ಏನು ಹೇಳ್ತಾರೆ ಅವರು ನೋಡೋಣ. ಈಗ 4 ತಿಂಗಳಿಂದ ಬರತ್ತಿಲ್ಲ ರೀ. ಮತ್ತು ಬರ್ತೈತಿ ಹಾಕ್ತಾರೆ ಅಂದಿದ್ದಕ್ಕೆ ವಿಶ್ವಾಸಲಿಂತ್ರ ನಾವು ಕಾಯ್ಕೊಂಡು ಕುಂತೇವ್ರಿ. ಮತ್ತು ಈಗ ಸಾಲಿ ಸ್ಟಾರ್ಟ್ ಆಗ್ಯಾವ, ಫೀಸ್ ಕಟ್ಟೋದಿರ್ತೈತಿ, ಏನೋ ಒಂದು ಮನಿದು ಇರ್ತೈತಿ. ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಅದ್ರ ಮೇಲಿಂದ ಇದೋರ ತೆಗಿತೇವಿ. ಬರತ್ತಿಲ್ಲ ರೀ. ಹಾಕೋಂಗಿಲ್ಲ ಅಂದ್ರೆ ಅದ್ರ ಮೇಲೆ ವಿಶ್ವಾಸರ ತೆಗಿತೀವಿ. ಎಲ್ಲರೂ ಮತ್ತು ನೋಡ್ರಿ ಬಡವರು ಅದ್ರ ಮೇಲೆ ಆಸೆ ಇಟ್ಕೊಂಡು ಕುಂತಿರ್ತಾರೆ, ಹೋಗ್ತಾರೆ ಬರ್ತಾರೆ ಹಿಂಗೆಲ್ಲ. ಮತ್ತು ಪಾಪ ಅವಕ್ಕೂ ಇದು ಅಲ್ರಿ ಒಂದು ಆಸೆ ಬರುವಂಗೆ ಇದು ಮಾಡ್ಬೇಕ್ರಿ. ಬಂದೇ ಅಲ್ರಿ, ಇದು 4 ತಿಂಗಳು ಆತ್ರಿ, ಒಟ್ಟ ಬಂದಿಲ್ಲ. ಏನು ಮಾಡ್ಬೇಕ್ರಿ? ಸ್ವಲ್ಪ ಹಣ್ಣು ಮಾತೇ ಜೀವನ ಮಾಡೋದು. ಮತ್ತು ಶುಗರ್ BP ಇದ್ದಾರೆ ಏನು ಮಾಡ್ಬೇಕು? ಮತ್ತು ಜೀವನ ಮಳೆ ಆಗಲಿ ಚಳಿ ಆಗಲಿ ವ್ಯಾಪಾರ ಮಾಡ್ಬೇಕು. ಹೋಗಿ ಬಂದೇವ್ರಿ 2 ಸರಿ. ಇನ್ನೂ ಬಂದಿಲ್ರಿ ಅಂತಾರೆ. ಇನ್ನೂ ಇಲ್ರಿ. 2-3 ತಿಂಗಳು ಆಯ್ತು ರೀ. ಬರ್ರಿ 14 ದಿವ್ಸ ಬಿಟ್ಟು ಬರ್ರಿ ಅಂತ ಅಂತಾರೆ. 3 ತಿಂಗಳು ಆಯ್ತು, ರೊಕ್ಕ ಬಂದಿಲ್ಲ ರೀ. ಬಡವ್ರಿಗೆ ಮಾಡಿದ್ರೆ ಇನ್ನೂ ಏನಾರ ಆಧಾರ ಆದಿತ್ತು. ಹೆಣ್ಮಕ್ಳು ಮಂಗ್ಯಾಗ ಹೆಂಡ ಕುಡಿಸ್ದಂಗೆ ಆಗೈತಿ ಈಗ ಅವ್ರು. ಮತ್ತೇನು ಮಾಡ್ತಾರೆ? ಹೆಣ್ಮಕ್ಳು ಗಂಡ ಅನ್ನಂಗಿಲ್ಲ, ಮಕ್ಳು ಅನ್ನಂಗಿಲ್ಲ, ಮನೆ ಅನ್ನಲ್ಲ, ದೇವ್ರ ಅಂತ ಹೊಂಟ್ಬಿಡೋದು. ಹಂಗಾಗಿತ್ತು ಬಾಳೆವು. ಮತ್ತೆ ಏನು ಮಾಡೋದು? ಬಡವ್ರಿಗೆ ಏನಾರ ಆಧಾರ ಮಾಡಿದ್ರೆ ಒಂದು ನೆನೆಸ್ತಿದ್ರು, ಇಂಥವ್ರು ಹಿಂಗೆ ಮಾಡಿದ್ರೆ ನಮಗಂತೇಳಿ.